ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆ ತಿಂಡಿಗೆ ಮರ್ಗೆಣ್ಸ್ ಬೇಯಿಸ್ತಾ ಇದ್ದೆ. ಉಪ್ಪು ಹಾಕ್ಬಿಟ್ಟು 2 ವಿಷಲ್ಸ್ ಅಷ್ಟು ತೊಗೋತೀನಿ. ಸಾರಿಗೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ. ನಾನು ಇವತ್ತು ಬಸಳೆ ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ತೊಗರಿಬೇಳೆ ಕೂಡ ಹಾಕಿದ್ದೀನಿ. ಜೀರಿಗೆ ಹಾಕ್ಕೊಂಡು 1 ವಿಷಲ್ ಅಷ್ಟು ತೊಗೋತೀನಿ. ಗೆಣಸಿಗೆ ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಪುದೀನ ಚಟ್ನಿ ಥರ ಮಾಡ್ಕೋತಿದ್ದೀನಿ. ಸಾರು ನೋಡ್ಬೋದು ಈ ರೀತಿ ಆಗಿದೆ. ಬಸಳೆ ಸೊಪ್ಪು ನಮಗೆ ತುಂಬಾ ಒಳ್ಳೆಯದು, ಹಾಗಾಗಿ ನಾನು ಈ ರೀತಿ ಸಾರು ಮಾಡ್ಕೊತೀನಿ. ಇದಕ್ಕೆ ಒಂದು ಬೌಲ್ ಅಷ್ಟು ಒಣ ಕೊಬ್ಬರಿ, ಗಸಗಸೆ, ಮನೇಲಿ ಮಾಡಿಟ್ಟಿರೋಂಥ ಧನಿಯಾ ಪುಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪನೇ ಇರಬೇಕು, ಜಾಸ್ತಿ ಬೇರೆ ಸಾರು ಥರ ರುಬ್ಬೋಷ್ಟಿರಲ್ಲ. ಅದನ್ನ ಹಾಕ್ಕೊಂಡು ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ತುಪ್ಪ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಇಂಗು ಇದಿಷ್ಟು ಹಾಕ್ಕೊಂಡು ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡೆ. ಹುಣಸೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ. ಮರ್ಗೆಣ್ಸ್ ಈ ರೀತಿ ಬೆಂದಿದೆ ನೋಡ್ಬೋದು. ನಾನು 2 ವಿಷಲ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನಕ್ಕೆ ಅನ್ನ ಸಾರು ಮತ್ತು ಸ್ವಲ್ಪ ಸಲಾಡ್ ಕೂಡ. ಥ್ಯಾಂಕ್ ಯು.